ಅದು ಕೇಂದ್ರ ಕಾರಾಗೃಹ ಕೈದಿಗಳಿಗೆ ಪಾಠ ಕಲಿಸಬೇಕಾದ ಜಾಗ. ಆದರೆ ಅಲ್ಲಿ ಮಾತ್ರ ಆರೋಪಿಗಳಿಗೆ ಕೈದಿಗಳಿಗೆ ರಾಜಾತಿಥ್ಯ ನೀಡಲಾಗ್ತಿದೆ. ಅಲ್ಲಿನ ಸಿಬ್ಬಂದಿ ಕೂಡ ಈ ಬಗ್ಗೆ ದೂರು ನೀಡಿದ್ದಾರೆ. ಆ ಕರ್ಮಕಾಂಡವನ್ನ ಸಾಕ್ಷಿ ಸಮೇತ ಟಿವಿ9 ಬಯಲು ಮಾಡುತ್ತಿದ್ದಂತೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ನೀವು ಹೇಳಿದ್ರೆ ಕರೆಕ್ಟ್ ಹೇಳ್ತೀರಾ. ಟಿವಿ9ಗೆ ಅಷ್ಟನ್ನ ನಂಬ್ತೀವಿ ನಾವು. ಅವರಿಗೆ ಕೋಕಾ ಅಂಡರ್ ಹಾಕುವಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ. ಖಂಡಿತವಾಗಿ ಕಠಿಣವಾದಂಥ ಕ್ರಮ ತಗೋತೀವಿ. ಲೋಡ್ ಗಟ್ಟಲೆ ಕೂಲ್ ಡ್ರಿಂಕ್ಸ್, ಬಾಕ್ಸ್ ಗಟ್ಟಲೆ ಸಿಗರೇಟ್, ಬೀಡಿ, ಗುಟ್ಕಾ ಇಷ್ಟೇ ಅಲ್ಲ, ಇದರ ಜೊತೆ ನಿಷೇಧಿತ ಕೆಲ ವಸ್ತುಗಳು ಕೂಡ ಪ್ಯಾಕಿಂಗ್ ರೂಪದಲ್ಲಿವೆ. ಇಷ್ಟೆಲ್ಲ ಐಟಂಗಳು ಹೊರಟಿರೋದು ಜೈಲಿನಲ್ಲಿರುವ ಕೈದಿಗಳಿಗೆ. ಜೈಲಲ್ಲ, ಅದು ಐಷಾರಾಮಿ ರೆಸಾರ್ಟ್. ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ. ಕೈದಿಗಳಿಗೆ ಶಿಕ್ಷೆ ನೀಡೋ ಜಾಗ, ತಪ್ಪು ಮಾಡಿದವರಿಗೆ ಪಾಠ ಕಲಿಸೋ ತಾಣ. ಕಷ್ಟ ಅಂದ್ರೆ ಏನು ಅನ್ನೋದು ಗೊತ್ತಾಗಬೇಕು ಅಂತಾನೆ ಜೈಲಿಗೆ ಸೇರಿಸಲಾಗುತ್ತೆ. ಆದ್ರೆ ಕಲಬುರಗಿ ಜೈಲು ಅಂದ್ರೆ ಅದು ಥೇಟ್ ರೆಸ್ಟೋರೆಂಟ್ ಅಂತಿದೆ. ಇಲ್ಲಿರುವ ಕೈದಿಗಳಿಗೆ ಸಿಗರೇಟ್, ಬೀಡಿ, ಗುಟ್ಕಾ ರವಾನೆ ಆಗ್ತಿದೆ. ಅದರಲ್ಲೂ ಕಲಬುರಗಿಯಲ್ಲಿ ಬಿಸಿಲು ಹೆಚ್ಚು ಅಂತ ಲೋಡ್ ಗಟ್ಟಲೆ ಕೂಲ್ ಡ್ರಿಂಕ್ಸ್ ಕೊಡಲಾಗ್ತಿದೆ. ಮನೆಯಲ್ಲೂ ಕೂಡ ಇಂಥ ಐಷಾರಾಮಿ ಇದೆಯೋ ಇಲ್ವೋ, ಆದರೆ ಕಲಬುರಗಿ ಕೇಂದ್ರ ಕಾರಾಗೃಹ ಸೇರಿರುವ ಕೈದಿಗಳು ಮಾತ್ರ ರೆಸಾರ್ಟ್ನಲ್ಲಿ ಇರುವಂತೆ ಐಷಾರಾಮಿ ಆಗಿದ್ದಾರೆ. PSI ಪರೀಕ್ಷಾ ಅಕ್ರಮದ ಆರೋಪಿ RD ಪಾಟೀಲ್ ಸೇರಿದಂತೆ ಹಲವರು ಜೈಲಿನಲ್ಲಿ ಐಷಾರಾಮಿ ಆಗಿದ್ದಾರಂತೆ. ಈ ಬಗ್ಗೆ ಸಾಕ್ಷಿ ಸಮೇತ ಟಿವಿ9 ವರದಿ ಮಾಡಿತ್ತು. ವಿಚಾರಣಾಧೀನ ಕೈದಿಗಳಿಗೆ ರಾಜಾತಿಥ್ಯ. ಈ ವರದಿ ಪ್ರಸಾರ ಆಗ್ತಿದ್ದಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಲರ್ಟ್ ಆಗಿದ್ರು. ಟಿವಿ9ನಲ್ಲಿ ಬಂತು ಅಂದ್ರೆ ಅದು ನಿಜ ಸುದ್ದಿ ಅಂತ ಹೇಳುತ್ತಲೇ KDP ಮೀಟಿಂಗ್ಗೆ ಹೋದ್ರು. ಹೇಳಿ, ನೀವು ಹೇಳಿದ್ರೆ ಕರೆಕ್ಟ್ ಹೇಳ್ತೀರಾ. ಟಿವಿ9ಗೆ ಅಷ್ಟನ್ನ ನಂಬ್ತೀವಿ ನಾವು. ಈಗ ಅಂಥದ್ದು ಏನಾದರೂ ಆಗಿದ್ರೆ, ಲೋಪಗಳಾಗಿದ್ರೆ ಇವಾಗಲೇ ಮೀಟಿಂಗ್ ಇದೆ. ನಾನು ಅವರಿಗೆ ವಿಲ್ ಟೇಕ್ ದಮ್ ಟು ಟಾಸ್ಕ್. ಆದರೆ ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಅವರಿಗೆ ಕೋಕಾ ಅಂಡರ್ ಹಾಕುವಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ. ಆದರೆ ಈ ನಿರ್ಲಕ್ಷ್ಯ ಜೈಲಿನಲ್ಲಿ ಆಗಿದ್ರೆ ಅದ್ರ ಬಗ್ಗೆ ಆಕ್ಷನ್, ಸೂಕ್ತವಾದಂಥ ಕ್ರಮ ತಗೋತೀವಿ ನಾವು. KDP ಮೀಟಿಂಗ್ನಲ್ಲಿ ಅಧಿಕಾರಿಗಳಿಗೆ ತರಾಟೆ. 3 ಗಂಟೆಯಲ್ಲಿ ಟಿವಿ9 ವರದಿ ಬಿಗ್ ಇಂಪ್ಯಾಕ್ಟ್. ವಿಚಾರಣಾಧೀನ ಕೈದಿಗಳಿಗೆ ರಾಜಾತಿಥ್ಯ. ಕಲಬುರಗಿಯಲ್ಲಿ ನಡೆದ KDP ಮೀಟಿಂಗ್ನಲ್ಲೂ ಇದೇ ವಿಷಯ ಪ್ರತಿಧ್ವನಿಸಿತ್ತು. ಸಭೆಯಲ್ಲೇ ಜೈಲಿನ ಮುಖ್ಯ ಅಧೀಕ್ಷಕರನ್ನ ಸಚಿವರು ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ಈಗ ನೀವು ನಮ್ಮ ಜವಾಬ್ದಾರಿ ಇಲ್ಲ, ನಿಮ್ಮ ಜವಾಬ್ದಾರಿ ಇಲ್ಲ, ಮರ್ಯಾದೆ ಅಂತ ನಮ್ಮದೇ ಹೋಗ್ತಾ ಇದೆ. ಯಾರಾದ್ರೂ ನಿಮ್ಮ ಹೆಸರು ಹೇಳ್ಬಿಟ್ಟು ಉಲ್ಲೇಖಿಸ್ತಾ ಇದ್ದಾರ? ಸರ್ಕಾರದ ಹೆಸರು ಬರ್ತಾ ಇದೆ, CM ಹೆಸರು ಬರ್ತದೆ, HM ಹೆಸರು ಬರ್ತದೆ, ನಮ್ಮ ಹೆಸರು ಬರ್ತದೆ. ಫಸ್ಟ್ ಎನ್ಕ್ವೈರಿ ಮಾಡಿಸಿ ಇಮಿಡಿಯೇಟ್ ಆಗಿ ನಮಗೆ ಒಂದು ನಾಳೆ ಅಷ್ಟರಲ್ಲಿ ಒಂದು ರಿಪೋರ್ಟ್ ತರ್ತೀವಿ. ಟಿವಿ9 ವರದಿ ಪ್ರಸಾರ ಆದ 3 ಗಂಟೆಯಲ್ಲಿ ಇಂಪ್ಯಾಕ್ಟ್ ಆಗಿದೆ. ನಾಳೆಯೊಳಗೆ ಈ ಪ್ರಕರಣದ ಪ್ರಾಥಮಿಕ ವರದಿ ನೀಡುವಂತೆ ಸಚಿವರು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ದತ್ತಾತ್ರೇಯ ಪಾಟೀಲ್, ಟಿವಿ9 ಕಲಬುರಗಿ.